ನಮಸ್ಕಾರ. ಮೂಲ ಮಾಹಿತಿಯ ಆಧಾರದ ಮೇಲೆ ಸಿದ್ಧಪಡಿಸಿದ ಈ ವಿಶೇಷವಾದ ವಿವರಣೆಗೆ ಸ್ವಾಗತ. ವಯಸ್ಸಾಗೋದು ಅಂದ್ರೇ ಕಾಯಿಲೆ, ಆಸ್ಪತ್ರೆ, ಹಿಡಿಗಟ್ಲೆ ಮಾತ್ರೆಗಳು ಅಂತ ನಾವೆಲ್ಲ ಸಾಮಾನ್ಯವಾಗಿ ಅಂದ್ಕೊಂಡಿರ್ತೀವಿ ಅಲ್ವಾ? ಆದರೆ ಇಂದು ನಾವು ನೋಡ್ತಿರೋದು ದೀರ್ಘಾಯುಷ್ಯ ಮತ್ತು ಚೈತನ್ಯದ ಬಗ್ಗೆ ಒಂದು ಅಸಾಮಾನ್ಯವಾದ, ನಿಜಕ್ಕೂ ಅಚ್ಚರಿ ಮೂಡಿಸುವ ನೈಜ ಕಥೆ. ಬನ್ನಿ ಶುರು ಮಾಡೋಣ. ಸ್ವಲ್ಪ ಯೋಚಿಸಿ ನೋಡಿ, 90 ವರ್ಷ ವಯಸ್ಸು. ಈಗಲೂ ಅವರೇ ಸ್ವತಃ ಕಾರ್ ಓಡಿಸ್ತಾರೆ. ಒಂದೇ ಒಂದು ಮಾತ್ರೆಯಗೂ ತೆಗೆದುಕೊಳ್ಳೋದಿಲ್ಲ. ಅಷ್ಟೇ ಅಲ್ಲ, ಕಳೆದ 30 ವರ್ಷಗಳಿಂದ ಒಮ್ಮೆ ಕೂಡ ಜ್ವರ, ನೆಗಡಿ ಅಂತ ಮಲಗಿಲ್ಲ ಅಂದ್ರೆ ನಂಬುತ್ತೀರಾ? ಖಂಡಿತ ಇದು ಕೇರಳ ಅದೃಷ್ಟ ಅಲ್ಲವೇ ಅಲ್ಲ, ಇದೊಂದು ಜಾಣ್ಮೆಯ ಆಯ್ಕೆ. ಹಾಗಾದ್ರೆ ಯಾವುದೇ ಔಷಧಿಗಳಿಲ್ಲದೆ 91ನೇ ವಯಸ್ಸಿನಲ್ಲಿ ಇಷ್ಟೊಂದು ಆಕ್ಟಿವ್ ಆಗಿರೋಕೆ ಹೇಗೆ ಸಾಧ್ಯ? ನಮ್ಮ ಈ ವಿವರಣೆಯ ಮುಖ್ಯ ಪ್ರಶ್ನೆನೇ ಇದು. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಈ ಆರೋಗ್ಯ ಯಾವುದೇ ವಂಶವಾಹಿನಿದಿಂದಲೋ ಅಥವಾ ಕೋಟಿಗಟ್ಲೆ ದುಡ್ಡಿದ್ದಿಂದಲೋ ಬಂದಿದ್ದಲ್ಲ. ಬದಲಾಗಿ ಪ್ರತಿದಿನ ಉದ್ದೇಶಪೂರ್ವಕವಾಗಿ ಮಾಡುವ ಕೆಲವು ಸಣ್ಣ ಸಣ್ಣ ನಿರಂತರ ಆಯ್ಕೆಗಳಿಂದ ಬಂದಿರೋದು. ಇತ್ತೀಚೆಗಂತೂ ಇಂಟರ್ನೆಟ್ ಓಪನ್ ಮಾಡಿದ್ರೆ ಸಾಕು, ರಾತ್ರೋರಾತ್ರಿ ವಯಸ್ಸು ಕಡಿಮೆ ಮಾಡುವ ಚಮತ್ಕಾರಗಳು, ದುಬಾರಿ ಸಪ್ಲಿಮೆಂಟ್ಸು, ಕಠಿಣವಾದ ಡಯಟ್ ಪ್ಲಾನ್ಗಳು, ಹೀಗೆ ಏನೇನೋ ನೋಡ್ತೀವಿ. ಆದರೆ ವಾಸ್ತವನೇ ಬೇರೆ. ನಿಜವಾದ ಆರೋಗ್ಯ ಸಿಗೋದು ಈ ಟ್ರೆಂಡಿಂಗ್ ಶಾರ್ಟ್ಕಟ್ಗಳಿಂದ ಅಲ್ಲ. ಬದಲಾಗಿ ನಮ್ಮ ದೇಹದ ಮಾತನ್ನು ಆಲಿಸುವುದು ಮತ್ತು ಸರಳವಾದ ದೈನಂದಿನ ಅಭ್ಯಾಸಗಳನ್ನು ತಪ್ಪದೇ ಪಾಲಿಸುವುದರಲ್ಲಿದೆ. ಇದು ಒಂಥರ ಪ್ರತಿದಿನ ಗಿಡಕ್ಕೆ ನೀರು ಹಾಕಿದಷ್ಟೇ ಸರಳ ಮತ್ತು ಮುಖ್ಯ. ಸರಿ, ಹಾಗಾದ್ರೆ ಆ ಮೊದಲನೇ ಅಭ್ಯಾಸ ಯಾವುದು ಅಂತ ನೋಡೋಣ ಬನ್ನಿ. ಇದು ದಿನ ಶುರುವಾದ ಕ್ಷಣದಲ್ಲೇ ಪ್ರಾರಂಭವಾಗುವಂಥದ್ದು. ಬೆಳಗ್ಗೆ ಎದ್ದ ತಕ್ಷಣ, ಅಂದ್ರೆ ಆ ಬಿಸಿ ಬಿಸಿ ಕಾಫಿ ಕುಡಿಯೋ ಮುಂಚೆನೇ ಸ್ವಲ್ಪ ಹೊತ್ತು ಹೊರಗೆ ಬಂದು ನಿಂತುಕೊಳ್ಳಿ. ನೈಸರ್ಗಿಕ ಸೂರ್ಯನ ಬೆಳಕು ಮುಖ ಮತ್ತು ಕಣ್ಣುಗಳ ಮೇಲೆ ಬೀಳ್ಲಿ. ಕೇವಲ 10 ನಿಮಿಷ ಹೀಗೆ ಮಾಡಿದ್ರೆ ಸಾಕು. ಇದು ನಮ್ಮ ಇಡೀ ದೇಹಕ್ಕೆ ಒಂದು ಪವರ್ಫುಲ್ ರೀಸೆಟ್ ಬಟನ್ ಒತ್ತಿದ ಹಾಗೆ ಕೆಲಸ ಮಾಡುತ್ತೆ. ಇದರ ಹಿಂದಿನ ವಿಜ್ಞಾನ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಇದನ್ನೇ ಸಿರ್ಕ್ಯಾಡಿಯನ್ ರಿದಮ್ ಅಂತ ಕರೆಯೋದು. ಮೂಲ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿರುವ ಹಾಗೆ, ಈ ಮುಂಜಾನೆಯ ಎಳೆಬಿಸಿಲು ಹಗಲಿನಲ್ಲಿ ನಮ್ಮ ಸ್ಟ್ರೆಸ್ ಹಾರ್ಮೋನ್ ಆದ ಕಾರ್ಟಿಸಾಲ್ ಮಟ್ಟವನ್ನ ಕಡಿಮೆ ಮಾಡುತ್ತೆ. ಜೊತೆಗೆ ಮೆದುಳಿನಲ್ಲಿರುವ ಸೆರೋಟೋನಿನ್ ಅನ್ನೋ ಖುಷಿ ನೀಡುವ ಹಾರ್ಮೋನನ್ನ ಹೆಚ್ಚಿಸಿ ರಾತ್ರಿಯ ನಿದ್ರೆಗೆ ಬೇಕಾದ ಮೆಲಟೋನಿನ್ ಉತ್ಪಾದನೆಗೆ ದೇಹವನ್ನ ಕರೆಕ್ಟಾಗಿ ಸಿದ್ಧಪಡಿಸುತ್ತೆ. ಇನ್ನು ಎರಡನೇ ಅಭ್ಯಾಸಕ್ಕೆ ಬರೋಣ. ಇದು ನಾವು ಬೆಳ್ಳಂಬೆಳಗ್ಗೆ ಕುಡಿಯುವ ಆತಂಕ ಮತ್ತು ಹೊಟ್ಟೆಯುರಿ ತೋರಿಸುವ ಆ ಕಡು ಕಪ್ಪು ಕಾಫಿಗೆ ಒಂದು ಅದ್ಭುತವಾದ ಶಾಂತವಾದ ಪರ್ಯಾಯ. ಅದೇ ಮುಂಜಾನೆಯ ಚಹಾ ಆಚರಣೆ. ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಟಿವಿ ಹಾಕಿ ನ್ಯೂಸ್ ನೋಡುವ ಮುನ್ನ ಅಥವಾ ಯಾರೊಂದಿಗಾದರೂ ಮಾತನಾಡುವ ಮುನ್ನ ಶುಂಠಿ ಮತ್ತು ಪುದೀನ ಹಾಕಿದ ಬಿಸಿ ಬಿಸಿ ಚಹಾವನ್ನು ಅತ್ಯಂತ ಶಾಂತವಾಗಿ ಮೌನವಾಗಿ ಕೂತು ಹೀರುವುದು. ಇದು ಕೇವಲ ಟೀ ಕುಡಿಯುವ ಅಭ್ಯಾಸ ಅಲ್ಲ, ಇದೊಂದು ಅದ್ಭುತವಾದ ಇಮೋಷನಲ್ ಆಂಕರ್ ಅಂತಾನೆ ಹೇಳಬಹುದು. ಬೌದ್ಧ ಸನ್ಯಾಸಿಯೊಬ್ಬರಿಂದ ಪ್ರೇರಿತವಾದ ಈ ಟೀ ಕುಡಿಯುವ ಅಭ್ಯಾಸ ನಿಜಕ್ಕೂ ಅದ್ಭುತವಾದ ದೈಹಿಕ ಪ್ರಯೋಜನಗಳನ್ನು ಹೊಂದಿದೆ. ಇದು ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ನಿಧಾನವಾಗಿ ಎಚ್ಚರಿಸುತ್ತೆ ಮತ್ತು ರಾತ್ರಿಯಿಡೀ ನಿದ್ದೆ ಮಾಡಿದ ನಂತರ ದೇಹಕ್ಕೆ ಬೇಕಾದ ನೀರಿನಂಶವನ್ನು ಒದಗಿಸುತ್ತೆ. ದಿನದ ಆರಂಭ ಎಷ್ಟು ಶಾಂತವಾಗಿರುತ್ತೆ ಅನ್ನೋದ್ರ ಮೇಲೆ ನಮ್ಮ ಇಡೀ ದಿನದ ಎನರ್ಜಿ ಡಿಪೆಂಡ್ ಆಗಿರುತ್ತೆ ಅಲ್ವಾ? ಸರಿ, ಈಗ ಮೂರನೇ ಅಭ್ಯಾಸ. ಇದು ನಮ್ಮ ಮಾನಸಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ್ದು. ಅಂದ್ರೆ ಮೆದುಳನ್ನು ಕೇವಲ ಒಂದು ಅಂಗ ಅಂತ ಅನ್ಕೊಳ್ಳೆ, ಅದನ್ನೊಂದು ಮಸಲ್ ಅಥವಾ ಸ್ನಾಯುವಿನಂತೆ ಟ್ರೀಟ್ ಮಾಡಿ ಪ್ರತಿದಿನ ಅದಕ್ಕೆ ಕೆಲಸ ಕೊಡೋದು ಇದರ ಮುಖ್ಯ ಉದ್ದೇಶ. ನಮ್ಮ ಮೆದುಳಿಗೆ ಪ್ರತಿದಿನ ಕೆಲಸ ಕೊಡಲೇಬೇಕು. ಹೇಗೆ ಅಂತೀರಾ? ತುಂಬಾ ಸಿಂಪಲ್. ದಿನಕ್ಕೊಂದು ಹೊಸ ಪ್ಯಾರಾಗ್ರಾಫ್ ಓದೋದು, ಪ್ರತಿದಿನ ಒಂದು ಹೊಸ ಪದ ಕಲಿಯೋದು, ಅಥವಾ ನಾವೆಲ್ಲ ರೂಢಿ ಮಾಡ್ಕೊಂಡಿರೋ ಆ ಕ್ಯಾಲ್ಕುಲೇಟರನ್ನ ಬಚ್ಚಿಟ್ಟು ನಾವೇ ಸ್ವತಃ ಲೆಕ್ಕ ಮಾಡೋದು. ಇಂತಹ ಸಣ್ಣ ಸಣ್ಣ ಚಾಲೆಂಜ್ಗಳು ಮೆದುಳಿನಲ್ಲಿ ಹೊಸ ನರ ಮಾರ್ಗಗಳನ್ನು ಸೃಷ್ಟಿಸ್ತವೆ. ವಯಸ್ಸಾದಂತೆ ಮರೂ ಬರದಂತೆ ತಡೆಯಲು ಇದಕ್ಕಿಂತ ಒಳ್ಳೆ ವ್ಯಾಯಾಮ ಇನ್ನೊಂದಿಲ್ಲ. ಮುಂದಿಂದು ಅಂದ್ರೆ 4ನೇ ಅಭ್ಯಾಸ. ವಯಸ್ಸಾದಂತೆ ಮೈಕೈ ನೋವು ಬರುತ್ತೆ ಅಂತ ಚಲನೆಯನ್ನು ನಿಲ್ಲಿಸಿ ಸುಮ್ಮನೆ ಕೂರ್ಬೇಕು ಅನ್ನೋದಿದೆಯಲ್ಲ, ಅದು ಎಷ್ಟೊಂದು ಅಪಾಯಕಾರಿ ತಪ್ಪು ಕಲ್ಪನೆ ಗೊತ್ತಾ? ಈ ಅಭ್ಯಾಸ ಆ ಕಲ್ಪನೆಯನ್ನು ಸಂಪೂರ್ಣವಾಗಿ ಸುಳ್ಳು ಮಾಡುತ್ತೆ. ಪ್ರತಿದಿನದ ಸಣ್ಣ ದೈಹಿಕ ಚಲನೆ ಕೂಡ ನಮ್ಮ ದೇಹವನ್ನು ಫ್ಲೆಕ್ಸಿಬಲ್ ಆಗಿ ಇಡುತ್ತೆ. ಅಂದ್ರೆ ಲಿವಿಂಗ್ ರೂಮ್ನಲ್ಲೇ ಮಾಡುವ ಸಣ್ಣಪುಟ್ಟ ಸ್ಟ್ರೆಚಿಂಗ್ ಇರ್ಬೋದು, ಪಾರ್ಕ್ನಲ್ಲಿ ಒಂದು ಲಘು ನಡಿಗೆ ಇರ್ಬೋದು, ಅಥವಾ ಸರಳ ಯೋಗಾಸನಗಳಿರ್ಬೋದು. ಇವು ಕೇವಲ ದೈಹಿಕ ಶಕ್ತಿ ಕೊಡೋದು ಮಾತ್ರವಲ್ಲ, ಪೈಲಟ್ಸ್ನಂತಹ ಗುಂಪು ತರಗತಿಗಳಿಗೆ ಹೋದಾಗ ಬೇರೆಯವರೊಂದಿಗೆ ಬೆರೆಯುವ ಅವಕಾಶ ಸಿಗುತ್ತೆ. ಆ ಒಡನಾಟವೇ ಒಂದು ದೊಡ್ಡ ರಿಲೀಫ್ ಕೊಡುತ್ತೆ. ಈಗ ಒಂದು ಕುತೂಹಲಕಾರಿ ಪ್ರಶ್ನೆ. ಈ ಸಮೃದ್ಧಿಯ ಬ್ರೈನ್ ವೇವ್ ಆಚರಣೆ ಅಂದ್ರೆ ಏನು? ಬಹುಶಃ ನೀವು ಈ ಪದ ಕೇಳಿರ್ಲಿಕ್ಕಿಲ್ಲ. ಆದರೆ ಇದೇ ನಮ್ಮ 5ನೇ ಮತ್ತು ಅತ್ಯಂತ ಪರಿವರ್ತನೆ ತರುವಂಥ ಅಭ್ಯಾಸ. ಇದೊಂದು ಪ್ರಾಚೀನ ಬೌದ್ಧಾಭ್ಯಾಸ ಮತ್ತು ಹಿಂದಿನ ಆಧುನಿಕ ವಿಜ್ಞಾನ ಕೂಡ ಇದಕ್ಕೆ ಪಕ್ಕಾ ಪ್ರೂಫ್ ಕೊಟ್ಟಿದೆ. ಹೌದು,
ಅದೇ ನಮ್ಮ 5ನೇ ಅಭ್ಯಾಸ. ಈ ಮೂಲ ಮಾಹಿತಿಯ ಪ್ರಕಾರ ಈ ದೈನಂದಿನ ಮಾನಸಿಕ ಆಚರಣೆ ನಮ್ಮ ಆರೋಗ್ಯವನ್ನು ಸ್ಟೇಬಲ್ ಮಾಡುತ್ತೆ, ರಾತ್ರಿ ನಿದ್ದೆಯನ್ನು ಗಾಢವಾಗಿಸುತ್ತೆ. ಅಷ್ಟೇ ಅಲ್ಲ, ನಂಬಿದರೆ ನಂಬಿ, ಇದು ನಮ್ಮ ಆರ್ಥಿಕ ಸಮೃದ್ಧಿಯನ್ನು ಕೂಡ ಸುಧಾರಿಸುತ್ತೆ ಅಂತೆ. ವಾವ್ ಅಲ್ವಾ? ಇದರ ಹಿಂದಿನ ನರವಿಜ್ಞಾನ ಅಂದ್ರೆ ನ್ಯೂರೋಸೈನ್ಸ್ ಅನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಮುಂಜಾನೆ ಬೇಗ ಎದ್ದು ಒಂದು ನಿರ್ದಿಷ್ಟವಾದ ಆಡಿಯೋ ಫ್ರೀಕ್ವೆನ್ಸಿಯನ್ನು ಕೇಳೋದ್ರಿಂದ ನಮ್ಮ ಮೆದುಳು ಥೀಟಾ ಸ್ಟೇಟ್ ಅನ್ನೋ ಸ್ಥಿತಿಗೆ ಹೋಗುತ್ತೆ. ಇದು ಆಳವಾದ ಧ್ಯಾನ, ಒತ್ತಡ ನಿವಾರಣೆ ಮತ್ತು ನಮ್ಮ ಮೈಂಡನ್ನು ಪೂರ್ತಿಯಾಗಿ ರಿಫ್ರೆಶ್ ಮಾಡುವ ಒಂದು ಅದ್ಭುತವಾದ ಸ್ಥಿತಿ. ಈ ಆಚರಣೆ ಮಾಡೋದು ತುಂಬಾನೇ ಸಿಂಪಲ್. ಇದಕ್ಕೆ ಕೇವಲ 7 ನಿಮಿಷ ಸಾಕು. ಯಾವುದೇ ಹಣ ಖರ್ಚಾಗಲ್ಲ ಅಥವಾ ಯಾವುದೇ ನಿರ್ದಿಷ್ಟ ನಂಬಿಕೆಗಳ ಅಗತ್ಯವೂ ಇಲ್ಲ. ಹೆಡ್ಫೋನ್ ಹಾಕ್ಕೊಳ್ಳಿ, ಕೇವಲ 7 ನಿಮಿಷ ಕಣ್ಣು ಮುಚ್ಚಿ ಸಂಪೂರ್ಣ ಮೌನವಾಗಿ ಕುಳಿತುಕೊಂಡು ಈ ಆವರ್ತನವನ್ನು ಅಂದ್ರೆ ಆ ಫ್ರೀಕ್ವೆನ್ಸಿಯನ್ನು ಆಲಿಸಿ. ಅಷ್ಟೇ. ಹೀಗೆ ಕೂತಾಗ ಸುಮ್ಮನೆ ಕೂರೋದಲ್ಲ, ನಮ್ಮ ಮನಸ್ಸನ್ನು 3 ಪ್ರಮುಖ ವಿಷಯಗಳ ಮೇಲೆ ಫೋಕಸ್ ಮಾಡಬೇಕು. 1, ಇಂದು ನಾನು ಏನನ್ನು ಅನುಭವಿಸಬೇಕು. 2, ನನ್ನ ಜೀವನದಲ್ಲಿ ಏನನ್ನು ಆಕರ್ಷಿಸಬೇಕು. ಮತ್ತು 3, ನಾನು ಯಾವುದನ್ನು ಬಿಟ್ಟು ಬಿಡಬೇಕು. ಈ 3 ಪ್ರಶ್ನೆಗಳು ಆ ಇಡೀ ದಿನಕ್ಕಾಗಿ ನಮ್ಮ ಮನಸ್ಸು ಮತ್ತು ದೇಹವನ್ನು ಪರ್ಫೆಕ್ಟಾಗಿ ಟ್ಯೂನ್ ಮಾಡ್ತವೆ. ಈ ಮಾತು ನನಗಂತೂ ತುಂಬಾ ಇಷ್ಟವಾಯಿತು. ನಿಜವಾದ ಆರೋಗ್ಯವು ಇಟ್ಟಿಗೆಯ ಮೇಲೆ ಇಟ್ಟಿಗೆ ಇಟ್ಟು ಕಟ್ಟಿದ ಮನೆಯಂತೆ ನಿರ್ಮಾಣವಾಗುತ್ತದೆ. ಅಕ್ಷರಶಃ ಸತ್ಯ. ಒಂದೇ ದಿನದಲ್ಲಿ ಎಲ್ಲವನ್ನೂ ಬದಲಾಯಿಸ್ತೀನಿ ಅಂದ್ರೆ ಅದು ಬರೀ ಫ್ರಸ್ಟ್ರೇಷನ್ಗೆ ದಾರಿ ಮಾಡಿಕೊಡುತ್ತೆ. ಎಲ್ಲವನ್ನೂ ಒಟ್ಟಿಗೆ ಮಾಡೋದಕ್ಕಿಂತ ಸಣ್ಣ ಸಣ್ಣ ಅಭ್ಯಾಸಗಳನ್ನು ನಿರಂತರವಾಗಿ ಮಾಡೋದಿದೆಯಲ್ಲ, ಅದೇ ಅಸ್ಲಿ ಸೀಕ್ರೆಟ್. ಇತರರ ಜೊತೆ ನಮ್ಮನ್ನು ಕಂಪೇರ್ ಮಾಡ್ಕೊಳ್ದೆ ಸಣ್ಣದಾಗಿ ಶುರು ಮಾಡೋದೇ ಈ ದೀರ್ಘಾಯುಷ್ಯದ ಗುಟ್ಟು. ಹಾಗಾದ್ರೆ ಈ ಆರೋಗ್ಯದ ಚಕ್ರವನ್ನು ಶುರು ಮಾಡಲು ಇಂದು ನಾವು ಮಾಡಬಹುದಾದ ಆ ಒಂದು ಸರಳ ಆಯ್ಕೆ ಯಾವುದು? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಈ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಮತ್ತು ಈ ಮಾಹಿತಿ ಯಾರಿಗೆ ಅಗತ್ಯ ಇದೆಯೋ ಅವರೊಂದಿಗೆ ಶೇರ್ ಮಾಡಿ. ವಾಸ್ತವ ಆಧಾರಿತ ಇಂತಹ ಇನ್ನಷ್ಟು ಕಂಟೆಂಟ್ಗಾಗಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹೌದು, ಆಗ್ಲೇ ಕೇಳದ್ನಲ್ಲ, ಯಾವ ಅಭ್ಯಾಸವನ್ನು ಮೊದಲು ಪ್ರಾರಂಭಿಸಲು ನಿರ್ಧರಿಸಿದ್ದೀರಿ ಅದನ್ನ ಕೆಳಗೆ ಕಾಮೆಂಟ್ ಮಾಡಿ, ನಾವು ತಿಳ್ಕೊಳ್ತೀವಿ. ಮುಂದಿನ ವಿವರಣೆಯಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್.